ಇನ್ನು 100 ವರ್ಷದ ಸಂಭ್ರಮದಲ್ಲಿ ಪಥಸಂಚಲನ ಮಾಡಿದಂತಹ ಆರ್ಎಸ್ಎಸ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಬಂಧದ ಬಾಂಬ್ ಇಟ್ಟಿದ್ದಾರೆ. ಇದು ಬಿಜೆಪಿ ನಾಯಕರನ್ನ ಕುದಿಯುವಂತೆ ಮಾಡಿದೆ. ಅಕ್ಟೋಬರ್ 4ರಂದೇ ಪತ್ರ ಬರೆದಿದ್ರು. ನಿನ್ನೆ ಬಹಿರಂಗವಾಗಿರೋದು ನಾನಾ ವ್ಯಾಖ್ಯಾನಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಈ ನಡುವೆ ಮಾತಿನ ಯುದ್ಧ, ಬ್ಯಾನ್, ದಮ್ಮು, ತಾಕತ್ತು, ಸವಾಲು, ಪ್ರತಿ ಸವಾಲು ಅಂತ ನಾಯಕರು ತೊಡೆ ತಡ್ತಾ ಇದ್ದಾರೆ. RSS ನವರು ಸರ್ಕಾರಿ ಜಾಗಗಳನ್ನ ಬಳಸ್ತಾರೆ. ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ರು. ನೋಡಿ, ಬಿಜೆಪಿ ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ ಬಿಜೆಪಿನೇ ಇಲ್ಲ. ಆ ನೆಹರು ಕೈಲೇ RSS ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಧಗಧಗಿಸಿದ RSS ಕಡಿವಾಣ ಕಿಚ್ಚು. RSSಗೆ ಮೂಗುದಾರ ಹಾಕಲು ಪ್ರಿಯಾಂಕ್ ಪತ್ರ, ಬಿಜೆಪಿ ಕೊತ. ಇದೇ ಪತ್ರ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಬೆಂಕಿಯ ಉಂಡೆಗಳ ಗುಡ್ಡೆ ಹಾಕಿದೆ. ಸರ್ಕಾರಿ ಮೈದಾನ, ಸರ್ಕಾರಿ ಶಾಲೆ, ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳನ್ನ ಚಿವುಟಿ ಹಾಕುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬರೆದಿರೋ ಪತ್ರ ರಾಜ್ಯ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಪ್ರಿಯಾಂಕ್ ಬರೆದಿರೋ ಪತ್ರವನ್ನ ದೃಢೀಕರಿಸಿರೋ ಸಿದ್ದರಾಮಯ್ಯ ತಮಿಳುನಾಡಿನ ರೀತಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರೋದು ಕಮಲ ಪಡೆ ಕೆರಳಿ ನಿಲ್ಲುವಂತೆ ಮಾಡಿದೆ. RSS ನವರು ಸರ್ಕಾರಿ ಜಾಗಗಳನ್ನ ಬಳಸ್ತಾರೆ. ತಮಿಳುನಾಡಿನಲ್ಲಿ ಸರ್ಕಾರ ಏನ್ ಮಾಡಿದೆ ಆತರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. RSS ತೆಗೆದ್ರೆ ಬಿಜೆಪಿನೇ ಇರಲ್ಲ, ಪ್ರಿಯಾಂಕ್ ಖರ್ಗೆ ಪಂಚ್. ನಿಮ್ಮಿಂದ ಬ್ಯಾನ್ ಸಾಧ್ಯವಿಲ್ಲ, ಕೇಸರಿ ನಾಯಕರ ಕೆಂಡ. ನಿನ್ನೆ ಶುರುವಾದ ಮಾತಿನ ಸಂಘರ್ಷ ಇವತ್ತು ಮತ್ತೊಂದು ಸುತ್ತಿನ ಕದನಕ್ಕೆ ವೇದಿಕೆಯಾಗಿತ್ತು. ಇವತ್ತು ಮತ್ತೆ ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ ಪ್ರಿಯಾಂಕ್ ಖರ್ಗೆ RSS ತೆಗೆದು ಬಿಟ್ರೆ ಬಿಜೆಪಿನ ಇರಲ್ಲ ಅಂತ ನೇರವಾಗಿ ಶೂಟ್ ಮಾಡಿದ್ರು. ನೆಹರು, ಇಂದಿರಾ ಗಾಂಧಿ ನಿಮ್ಮಪ್ಪನಿಂದಲೇ ಆಗಿಲ್ಲ ಅಂತ ಕಮಲ ಪಡೆ ನಾಯಕರು ಕೌಂಟರ್ ಕೊಟ್ರು. ನೋಡಿ, ಬಿಜೆಪಿ ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ ಬಿಜೆಪಿನೇ ಇಲ್ಲ. ಬಿಜೆಪಿ ಇಸ್ ನಿಲ್, ಶೂನ್ಯ ವಿತೌಟ್ RSS, ಅಂಡ್ RSS ಇಸ್ ಝೀರೋ ವಿತೌಟ್ ರಿಲಿಜಿಯನ್. ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSS ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಿ ಆಗ್ಲಿಲ್ಲ. ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗ್ಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನ ಇಟ್ಕೊಂಡಿರುವಂತ ನಿಮ್ ಕೈಲಿ ಆಗುತ್ತಾ ಸರ್? ನಿಮ್ ಸಿದ್ದರಾಮಯ್ಯನವ್ರ ಕೈಲಿ ಆಗುತ್ತಾ? ನೋಡಿ, ಪಟೇಲ್ ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನ ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲಾಗ್. 48ರಲ್ಲಿ ಬ್ಯಾನ್ ಮಾಡಿದ್ರಿ, ತನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತು. 75ರಲ್ಲಿ ಬ್ಯಾನ್ ಮಾಡಿದ್ರಿ, ನಿಮ್ ಸರ್ಕಾರವನ್ನೇ ಕಿತ್ತೋಗಿತ್ತು. ಸರ್ವಾಧಿಕಾರಿ ಇಂದಿರಾ ಗಾಂಧಿ ಸೋತು ಮೂಲೆ ಸೇರಿ ಇನ್ನು ಸಾಕಪ್ಪ ಸಾಕು ನನಗೆ RSS ಸವಾಸ ಅಂತ ಅನ್ನುವ ಸ್ಥಿತಿಗೆ ಬಂದು ರಾಜಿ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಪ್ರಿಯಾಂಕ್, ಅಶೋಕ್, ಲಾರ್ಡ್ ಮಧ್ಯೆ ಧಮ್ ಲಡಾಯಿ. ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ. ಆಚರಣೆ ಮಾಡ್ಲಿ ನಿಮ್ಮ ಮನೆಯಲ್ಲಿ. ಜೋಶಿ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ. ಯಾರು ಬೇಡ ಅಂದಿದ್ದಾರೆ? ಬೋರ್ಡ್ ಗಿಲ್ದಿದ್ ಗಿರಾಕಿಗಳು ಇವರೆಲ್ಲ. ಗಿರಾಕಿಗಳು, ಬೋರ್ಡ್ ಗಿಲ್ದಿದ್ ಗಿರಾಕಿಗಳು. ಇವ್ರ ಗಿರಾಕಿಗಳಿಗೆಲ್ಲ ಭಯ ಬೀಳ್ತೀರ ನಾವು. ನಾನೇ ಓದ್ತೀನಪ್ಪ, ಬಂದು ಅದೇನ್ ಮಾಡ್ತಾನೆ ಮಾಡೋ ಅಂತ ಹೇಳಿ. ಬಾ ದಮ್ಮಿದ್ರೆ ಬಂದು ನನ್ನ ಅರೆಸ್ಟ್ ಮಾಡಕ್ ಹೇಳು. ಇವಾಗ CT ರವಿ ಇರ್ತಾರೆ, ನಾವು ಹೋಗ್ತೀರಿ, ನಾನ್ ಮಾಡ್ತೀನಿ. ಇವ್ರು ಎಲ್ಲಿ ಮಾಡ ಅಂತ ಅಲ್ಲೇ ಮಾಡ್ತೀನಿ ನಾನು. ದಮ್ಮಿದೆಯಾ ಅವ್ರಿಗೆ? ಜನನೇ ಮಾಡ್ತಾರ್ರಿ, ಸ್ವಲ್ಪ ತಡ್ಕೊಳ್ರಿ. ಅದೇ ಇಂಥವೇ ಡೈಲಾಗ್. ಮುಟ್ಟು ನೋಡ್ರಿ, ಮಾಡ್ ನೋಡ್ರಿ, ತಾಕತ್ತಿದ್ರೆ, ದಮ್ಮಿದ್ರೆ, ಬರೀ ಇವೇ ಅಲ್ಲ. ನಿಮ್ RSS ನವರಿಗೆ ಮರಿ ಮಾಡ್ಕೊಳ್ತೀವಿ. ಅದನ್ನ ಮಾಡ್ರಿ. ನಿಮಗ್ ತಾಕತ್ತಿದ್ರೆ, ನಿಮಗ್ ದಮ್ಮಿದ್ರೆ, ನೀವೇನ್ ಬಹಳ ಹಿಂದೂವಾದಿಗಳಂತ ನೀವೇ ಮಾತನಾಡ್ತೀರಿ. ಸಣ್ಣ ಹಿಂದೂ ಸಮಾಜಗಳಿಗೆ ಮೇಲೆ ಎತ್ತರಿ ಅಲ್ಲ. ಹೀಗೆ ಮುಂದುವರೆದ ಮಾತಿನ ಯುದ್ಧದಲ್ಲಿ ಅಶೋಕ್ ಹಳೆ ಘಟನೆ ನೆನಪಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ RSS ಕ್ಯಾಂಪ್ಗೆ ಯಾಕೆ ಬಂದಿದ್ರು ಅಂತ ಪ್ರಶ್ನಿಸಿದ್ರು. RSS ನವರಿಗೆ ಗಲಭೆ ಮಾಡಿಕೊಳ್ಳದಂತೆ ತಾಕೀತು ಮಾಡಲು ಹೋಗಿದ್ರು ಅಂತ ಪ್ರಿಯಾಂಕ್ ಪಂಚ್ ಕೊಟ್ರು. ಅವರಪ್ಪ ಯಾಕೆ ಬಂದು ಹೋದ್ರು? ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಅವಾಗ ಇವ್ರ ಅಪ್ಪನ ಬುದ್ಧಿ ಹೇಳಕ್ಕೆ ಇವ್ರಿಗೆ ಜ್ಞಾನ ಇರಲಿಲ್ಲವಾ? 2002ರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು. ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾ ಇದೆ. ಪೀಸ್ ಕಮಿಟಿ ಮೀಟಿಂಗ್ ಆದ್ಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತ್ ಮಾಡಿದ್ರು. ನೀವೆಲ್ಲ ಏನಾದ್ರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕ್ಬೇಕಾಗುತ್ತೆ ಅಂದ್ಬಿಟ್ಟು ಅವರು. ಸೊ ಇವರು ಯಾವುದೋ ಒಂದು ಫೋಟೋ ತಗೊಂಡು ಇವರು RSS ಶಾಖೆಗೆ ಹೋಗಿದ್ದಾರೆ ಅಂತ ಹೇಳತ್ತಾರ. CT ರವಿ, ಪ್ರಿಯಾಂಕ್ ಮಧ್ಯೆ RSS ಇತಿಹಾಸ ಫೈಟ್.
If they are an NGO, please show me a registered copy. Simple as that. How are they getting funded? Your funding mechanism ಏನು? ಹೆಂಗೆ ಸರ್ ಇವರು 300 ಕೋಟಿ 400 ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊಂತ ಇದ್ದಾರೆ? ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್? ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ? ಸಾರ್ವಜನಿಕ ಚರ್ಚೆಯನ್ನ ಮಾಡೋದಕ್ಕೆ ನಾನು ಆಹ್ವಾನಿಸ್ತೇನೆ. ಇವತ್ತು ನೀವು ಡಿಸಾಲ್ವ್ ಮಾಡಿ, ತಾಕತ್ತಿದ್ರೆ ಡಿಸಾಲ್ವ್ ಮಾಡಿ ಬನ್ನಿ, ಅಜೆಂಡಾ ಇಟ್ಕೊಳ್ಳಿ. RSS ಬ್ಯಾನ್ ಅನ್ನೋದೇ ಅಜೆಂಡಾ ಇಟ್ಕೊಳ್ಳಿ. ನೀವು ಸೋಲ್ತೀರಿ, ನಿಮ್ಮ ಪಕ್ಷವೂ ಅಧಿಕಾರ ಕಳ್ಕೊಳ್ಳುತ್ತೆ. ಇವರಿಗೆ ಇವ್ರ ಇತಿಹಾಸನೇ ಗೊತ್ತಿಲ್ಲ. ಅವರ RSS ಅವರ ಇತಿಹಾಸದ ಪಾಠವನ್ನ ಹೇಳ್ಕೊಡ್ಬೇಕಾದ್ರೆ ನಾನು ರೆಡಿ ಇದ್ದೀನಿ ಅವರಿಗೆ. ಯಾಕಂದ್ರೆ ಒಂದು ಸ್ಪೆಷಲ್ ಅಧಿವೇಶನನೇ ಕರೆಯೋಣ ಇದಕ್ಕೆ ಬೇಕಿದ್ರೆ. ಹೀಗೆ ಸವಾಲೆಸದ ಪ್ರಿಯಾಂಕ್ ಖರ್ಗೆ ನಾನು RSS ವಿರೋಧಿ ಅಂದ್ರು. ಇದಕ್ಕೆ ವಿಷ ತುಂಬಿಕೊಂಡಿದ್ದಾರೆ ಅಂತ ಯತ್ನಾಳ್ ಟಾಂಗ್ ಕೊಟ್ರು. ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSS ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ, ಆ ತತ್ವದಲ್ಲಿ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಪ್ರಿಯಾಂಕಾ ಖರ್ಗೆ ಒಂದು ರೀತಿ ವಿಷ ತುಂಬಿಕೊಂಡ್ಬಿಟ್ಟಿದ್ದಾರೆ. ಹಿಂದುತ್ವ ಅಂದ್ರೆ RSS ಅಂದ್ರೆ. ಬಿಜೆಪಿ ನಥಿಂಗ್ ಬಟ್ ತಾಲಿಬಾನ್ ಎಂದ ಲಾಡ್ಗೆ ಬಾಂಬ್ ಬಿಟ್ಟ ರವಿ. ಬಿಜೆಪಿಯವರು ನಥಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್. ನಾವು ಮೊನ್ನೆ ನಾಚಿಕೆ ಬಗ್ಗೆ ಬಿಜೆಪಿ ಅವರಿಗೆ ನಾಚಿಕೆರಿ. ಇವತ್ತು ತಾಲಿಬಾನಿಗೆ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟರ್ ಕರೆಸಿ, ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ, ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳ್ತಾನಲ್ಲ. ನಾಚಿಕೆ ಮಾನ ಮರೆದಿದೇನ್ರಿ? ದಿನ ಬೆಳಗ್ಗಿದ್ರೆ ದುರ್ಗಾ ಪೂಜೆ, ಆ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ಈಗೆಲ್ಲ ನಿಮ್ ಗಂಡಸ್ತಾನ ಕುಕ್ಕರ್ ಬಾಂಬ್ ಹಾಕೋರ್ನ ಬ್ರದರ್ಸ್ ಅಂದವರು, ಅಂತವರಿಗೆ ಕುಮ್ಮಕ್ ಕೊಡ್ತಕ್ಕಂಥವ್ರು, ಗೋಹತ್ಯೆ ಗೋ ಹಿಂಸೆ ಅದನ್ನ ನೋಡ್ಕೊಂಡು ಓಟಿನ ಆಸೆಗೋಸ್ಕರ ಮೌನವಾಗಿರ್ತಕ್ಕಂಥವ್ರು. ಅಷ್ಟು ಮಾತ್ರ ಅಲ್ಲ, ವಿಧಾನಸೌಧದಲ್ಲೇನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವ್ರನ್ನ ಸಮರ್ಥಿಸ್ತಕ್ಕಂಥ ನೀಚತನದ ರಾಜಕಾರಣದ ಇತಿಹಾಸವೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಇತಿಹಾಸದಲ್ಲೇ ಇದೆ. ಪ್ರಿಯಾಂಕ್ ಪತ್ರ ಪಟಾಕಿಗೆ ರೈತರ ಪ್ರತಿಭಟನೆ ನೆನಪಿಸಿ ಅಶೋಕ್ ಪಂಚ್. ತುರ್ತಾಗಿ 5,000 ಕೋಟಿ ಪ್ಯಾಕೇಜ್ ಘೋಷಿಸುವಂತೆ ಆಗ್ರಹಿಸಿ ಇವತ್ತು ಕಲಬುರಗಿ ಬಂದ್ ಮಾಡಲಾಗಿತ್ತು. ರೈತರು ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ಉಸ್ತುವಾರಿ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆಗೆ ಇದನ್ನ ನೆನಪಿಸಿದ ಅಶೋಕ್, ರೈತರ ಕಷ್ಟ ಕೇಳೋ ಯೋಗ್ಯತೆ ಇಲ್ಲ, RSS ಬಗ್ಗೆ ಮಾತನಾಡಿ ನ್ಯಾಷನಲ್ ಲೀಡರ್ ಆಗಲು ಹೊರಟಿದ್ದಾರೆ ಅಂತ ಕಾಲೆಳೆದ್ರು. ಗುಲ್ಬರ್ಗ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಅಲ್ಲಿ ರೈತರು ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ, ಮಳೆಗಳು ಮುಳುಗೋಗಿದೆ, ಅಲ್ಲಿ ನೋಡಕ್ ಯೋಗ್ಯತೆ ಇಲ್ಲ ಇವರಿಗೆ. RSS ಬಗ್ಗೆ ಮಾತಾಡಿದ್ರೆ ಸುದ್ದಿ ಆಗ್ತೈತೆ, ದೊಡ್ಡ ಸುದ್ದಿ ಆದ್ರೆ ದೇಶದಲ್ಲೆಲ್ಲ ನನ್ನ ಹೆಸರು ಫೇಮಸ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. RSS ಪಥ ಸಂಚಲನ ಪಂಕ್ಚರ್ ಮಾಡಲು ದಾಳ ಹೂಡಿತ ಕಾಂಗ್ರೆಸ್. ಇಷ್ಟೆಲ್ಲ ರಾಜಕೀಯ ಬಡಿದಾಟಕ್ಕೆ ಏಕ್ದಮ್ ಪ್ರಿಯಾಂಕ್ ಪತ್ರ ಸಂಚಲನ ಮೂಡಿಸಿರೋದಕ್ಕೆ ನಾನಾ ವ್ಯಾಖ್ಯಾನಗಳು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿವೆ. RSS 100 ವರ್ಷದ ಪಥ ಸಂಚಲನ ನಡೆಸಿತ್ತು. ತನ್ನ ವ್ಯಾಪ್ತಿ ವಿಸ್ತರಿಸಲು ಸಂಘ ಮುಂದಾಗ್ತಿದೆ. ಇತ ಕಾಂಗ್ರೆಸ್ ರಾಜಕೀಯವಾಗಿ ತಿರುಗೇಟು ಕೊಡಲು ಹೂಡಿದ ಅಸ್ತ್ರವೇ RSS ಚಟುವಟಿಕೆ ನಿರ್ಬಂಧ ಅಂತ ಹೇಳಲಾಗ್ತಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಬಿಜೆಪಿ ಕಲಬುರಗಿಯಲ್ಲಿ ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು RSS ಅನ್ನ ಪ್ರೀತಿಸ್ತಾರೆ ಅನ್ನೋ ಪೋಸ್ಟರ್ ಅಂಟಿಸಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.